ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಕೇಳೇ ಇರ್ತೀರಾ ಲಾಫಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಆಫ್ ಹೆಲ್ತ್ ಅಂತ. ಅಂದ್ರೆ ಯಾವುದಕ್ಕೂ ಜಾಸ್ತಿ ಟೆನ್ಷನ್ ಪಡದೆ ಸದಾ ನಗ್ತಾ ಇರೋರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆದ್ರಿಂದಲೇ ನಿಮ್ಮನ್ನು ಹೊಟ್ಟೆ ತುಂಬಾ ನಗಿಸಬೇಕು ಅಂತಲೇ ಮತ್ತೊಂದು ಫನ್ನಿ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಫನ್ನಿ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಚಿಕ್ಕ ಮಕ್ಕಳು ಅಂದ್ರೆ ಹಠವಾದಿಗಳು. ಅವ್ರು ಕೇಳಿದ್ದು ನೋಡಿದ್ದು ಕೊಟ್ಟಿಲ್ಲ ಅಂದ್ರೆ ನನಗೆ ಅದು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಮತ್ತು ಅಳ್ತಾರೆ. ಅವ್ರು ಕೇಳಿದ ತುಂಟ ಮತ್ತು ತರಲೆ ಕೋರಿಕೆಗಳನ್ನು ತೀರ್ಸಕ್ಕಾಗದೆ ತಂದೆ ತಾಯಿಗಳು ಮಾತ್ರ ತಲೆ ಇಟ್ಕೊಳ್ತಾರೆ. ಅದೇ ರೀತಿ ಇಲ್ಲಿರುವ ಈ ಮಗುನ ನೋಡಿ. ಈ ಮಗು ಈ ರೀತಿ ಆಟವಾಡೋದನ್ನು ಎಲ್ಲಿ ನೋಡುತ್ತೋ ಗೊತ್ತಿಲ್ಲ, ಆದ್ರೆ ಅವ್ರ ತಂದೆ ತಾಯಿಗಳ ಹತ್ರ ಮಾತ್ರ ನಾನು ಕೂಡ ಈ ರೀತಿ ಆಟವಾಡಬೇಕು ಅಂತ ಹಠ ಮಾಡ್ತಿದ್ದೆ. ಪಾಪ ಆ ಮಗುಗೇನ್ ಗೊತ್ತು ಅದು ಮಕ್ಕಳಾಡೋ ಆಟ ಅಲ್ಲ ಅಂತ. ಇನ್ನ ಈ ಪೇರೆಂಟ್ಸ್ಗೆ ಕೂಡ ಏನ್ ಮಾಡಬೇಕು ಅಂತ ತಿಳಿದೆ ಎಂತ ಐಡಿಯಾನು ಹುಡುಕಿದ್ದಾರೆ ನೋಡಿ. ಇವರ ಐಡಿಯಾ ಮಾತ್ರ ಸೂಪರ್ ಅಲ್ವಾ? ನಿಮ್ಮನ್ನಲ್ಲಿರುವ ಮಕ್ಕಳು ಕೂಡ ಹಠ ಮಾಡ್ತಿದ್ರೆ ಈ ರೀತಿ ಟ್ರೈ ಮಾಡಿ. ಈ ಕೋವಿಡ್ ಬಂದ ಮೇಲೆ ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ತುಂಬ ಜಾಸ್ತಿನೇ ಆಗಿವೆ ಬಿಡಿ. ಅದೇ ರೀತಿ ಇಲ್ಲಿ ಕೂಡ ವರ್ಕ್ ಫ್ರಮ್ ಹೋಮ್ನಲ್ಲಿ ಮ್ಯಾನೇಜರ್ ಎಲ್ರಿಗೂ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಸ್ಕೂಲ್, ಕಾಲೇಜ್ ಅಥವಾ ನಾವು ಕೆಲಸ ಮಾಡೋತ್ತಲ್ಲಿ ಯಾವನೋ ಒಬ್ಬನು 420 ಪಕ್ಕ ಇರ್ತಾನೆ. ಅದೇ ರೀತಿ ಇಲ್ಲಿ ಕೂಡ ಒಬ್ಬ 420 ಇದ್ದಾನೆ ನೋಡಿ. ಯಾರಂತ ಗೊತ್ತಾಗಿಲ್ಲ ಅಲ್ವಾ? Yeah, I do understand that this work from home has brought lot of challenges for us, but we need to see how we can achieve our daily basis target. So what is this something? ನೋಡಿ, ಇವನೇ ಆ 420. ಮೀಟಿಂಗ್ 9 ಗಂಟೆಗೆ ಇದ್ರೆ ಇವನ್ ಮಾತ್ರ 10 ಗಂಟೆವರೆಗೂ ಮುಕ್ಕೊಂಡು ಮತ್ತೆ ಅದನ್ನ ಕವರ್ ಮಾಡೋಕೆ ಅಂತ ಯಾವುದೋ ಒಂದು ಮೊಬೈಲ್ನಲ್ಲಿ ತನ್ನದೇ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಮೀಟಿಂಗ್ ಕ್ಯಾಮರಾಗೆ ಇಟ್ಟಿದ್ದಾನೆ. ಅದೇ ಟೈಮ್ನಲ್ಲಿ ಒಬ್ಬ ಹುಡುಗ ಬಂದು ಆ ಮೊಬೈಲ್ನ ಸ್ವಲ್ಪ ಸರಿಸ್ತಾನೆ ಅಷ್ಟೇ. ಅಣ್ಣ ಈ ಮೀಟಿಂಗ್ನಲ್ಲಿ ತನ್ನದೇ ಒಂದು ವಿಡಿಯೋನ ಇಟ್ಟು ಹಿಂದೆ ಏನ್ ಮಾಡ್ತಾವನೆ ಹೇಳಿ, ಸ್ನಾನ ಮಾಡ್ತಾವನೆ. ಮತ್ತೆ ಈ ಅಣ್ಣನ ನೋಡಿ, ಮೇಡಮ್ ರಿಯಾಕ್ಷನ್ ನೋಡಿ. ಈ ವಿಡಿಯೋ ಕ್ಲಿಪ್ನ ನೋಡಿ. ಒಬ್ಬ ವ್ಯಕ್ತಿ ಯಾವುದೋ ಡ್ರೈನೇಜ್ ಕಾಲುವೆ ಮೇಲೆ ಕೂತು ಫೋಟೋಗೆ ಫೋಸ್ ಕೊಡ್ತಾ ಇದ್ದಾನೆ. ಆತನ ಫ್ರೆಂಡ್ಸ್ ಕೂಡ ಇದನ್ನೇ ಫೋಟೋ ತೆಗಿತಾ ಇದ್ದಾರೆ. ಅಲ್ಲ ಗುರು, ನಿನ್ಗೆ ಫೋಟೋ ತೆಗಿಸ್ಕೊಳ್ಳಕ್ಕೆ ಬೇರೆ ಸ್ಥಳನೇ ಸಿಕ್ಕಿಲ್ವಾ? ಯಾವುದೋ ಡ್ರೈನೇಜ್ ಕಾಲುವೆ ಮೇಲೆ ಕೂತು ಫೋಟೋ ತೆಗಿಸ್ಕೊತಿದ್ಯಾ? ನೀನ್ ಕುಂತಿರೋ ಸ್ಟೈಲ್ ನೋಡಿದ್ರೆ ಫೋಟೋಗೆ ಫೋಸ್ ಕೊಡ್ತಿರೋ ತರ ಇಲ್ಲ. ಏನೋ ಬಾತ್ರೂಮ್ ಅರ್ಜೆಂಟಾಗಿ ಅಲ್ಲೇ ಕುಂತಂಗೆ ಇದೆ. ಅದೇ ಟೈಮ್ನಲ್ಲಿ ಈತನ ಫ್ರೆಂಡ್ ಒಬ್ಬ ಈತನು ಕುಂತಿರೋ ಪ್ಲೇಸ್ನ ಕೆಳಗಡೆ ಒಂದು ಕಲ್ನ ಎಸಿತಾನೆ ಅಷ್ಟೇ. ನಾವು ಕೇಳ್ತಿರ್ತೀವಿ ಅಲ್ವಾ, ಪ್ರತಿ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಒಬ್ಬ ತರಲೆ ನನ್ನ ಮಗ ಇರ್ತಾನೆ ಅಂತ. ಅವನೇ ನೋಡಿ ಇವನು. ಈ ಗಣೇಶನ ಹಬ್ಬದಲ್ಲಿ ಗಣೇಶನನ್ನು ಡಿಫ್ರೆಂಟ್ ಆಕಾರದಲ್ಲಿ ನೋಡ್ತಾ ಇರ್ತೇವೆ. ಆದರೆ ನಾವು ಈಗ ತೋರಿಸುವ ಗಣೇಶನನ್ನು ನೋಡಿದ್ರೆ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಬರೋದಂತೂ ಗ್ಯಾರಂಟಿ. ಒಬ್ಬ ಭಾರತೀಯರಾಗಿ ನಮ್ಮೆಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಏಕೆಂದರೆ ನಾವೆಲ್ಲ ಭಾರತೀಯರು ಅಂತ. ಆದರೆ ಇಲ್ಲಿ ನೋಡಿ, ದೇವರಿಗೆ ಕೂಡ ಕಾರ್ಡ್ನ ಒಡಿಸ್ಬಿಟ್ಟಿದ್ದಾರೆ. ಲೇ ಯಾರೋ ನೀವೆಲ್ಲ, ಇಂಥ ಐಡಿಯಾಗಳು ಎಲ್ಲಿಂದ ಕಂಡ್ರೆ ಬರ್ತವೆ ನೋಡಿ. ಈ ಆಧಾರ್ ಕಾರ್ಡ್ನಲ್ಲಿ ಗಣೇಶ ಸನ್ ಆಫ್ ಮಹಾದೇವ್, ಅಡ್ರೆಸ್ ಬಂದು ಕೈಲಾಸ ಪರ್ವತ ಟಾಪ್ ಫ್ಲೋರ್ ಅಂತೆ. ಬಿಟ್ರೆ ಇವರು ಗಣೇಶನ್ಗೆ ಒಂದು ವೋಟರ್ ಐಡಿ ಮಾಡ್ತಿ ಗಣೇಶನ್ ಕೂಟ ವೋಟ್ ಕೂಡ ಹಾಕ್ಬಿಡಂಗವ್ರೆ. ಏನೇ ಆಗ್ಲಿ, ಗಣೇಶ ಮಂಟಪವನ್ನು ಇಷ್ಟು ಯೂನಿಕ್ ಆಗಿ ಆಧಾರ್ ಕಾರ್ಡ್ನಿಂದ ಮಾಡಿರೋದು ಮಾತ್ರ ಸೂಪರ್ ಅಲ್ವಾ? ಮತ್ತೆ ಇಂಥ ಪ್ರತಿಭಾವಂತ ವ್ಯಕ್ತಿಗಳು ನಮ್ಮ ಭಾರತದಲ್ಲಿ ಮಾತ್ರ ಕಾಣಿಸ್ತಾರೇನೋ ಬಿಡಿ. ಅಲ್ಲ ಗುರು, ಭತ್ತನ ಬೇರ್ಪಡಿಸೋಕೆ ಭತ್ತನ ನೆಲಕ್ಕಾಕಿ ಹೊಡೆಯೋದನ್ನು ನಾವು ನೋಡಿರ್ತೇವೆ. ಆದರೆ ಇದ್ಯಾವುದೋ ಹೊಸ ಟೆಕ್ನಾಲಜಿ ಇರಬೇಕು ಅನಿಸುತ್ತೆ ನೋಡಿ. ನಾರ್ಮಲ್ ಆಗಿ ನಾಟಕ ಅಂದ್ರೇ ನಮ್ಮ ಇಂಡಿಯನ್ಸ್ಗಳು ಎದ್ದು ಬಿದ್ದು ಹೊಡ್ತಾರೆ. ಆದರೆ ಈ ನಾಟಕದಲ್ಲಿ ನೋಡಿ, ಪ್ರೇಕ್ಷಕಾಭಿಮಾನಿಗಳು ಒಬ್ಬನೇ ಇದ್ದಾನೆ. ಮತ್ತೆ ಇಷ್ಟೊಂದು ಪ್ರೇಕ್ಷಕಾಭಿಮಾನಿಗಳು ಇರುವಾಗ ನಾಟಕ ಮಾಡೋರು ಕೂಡ ತುಂಬ ಬ್ಯುಸಿನೇ ಇದ್ದಾರೆ ಬಿಡಿ. ನೋಡಿ, ನನ್ನ ಪಾತ್ರ ಬರೋಷ್ಟರಲ್ಲಿ ಒಂದು ದಮ್ ಹೊಡಿತೀನಿ ಅಂತ ಧೃತರಾಷ್ಟ್ರ ಹೇಗೆ ದಮ್ ಹೊಡ್ಕೊಂಡು ಕುಂತವನೆ.
ವಿಡಿಯೋ ನಿಮ್ಮನ್ನು ಸ್ವಲ್ಪ ಆದರೂ ನಗಿಸ್ತಿದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ಗಳೇ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕೆ ಮತ್ತು ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕೆ ಸಪೋರ್ಟ್ ನೀಡ್ತವೆ. ಇಲ್ಲಿ ಈ ರೆಸ್ಟೋರೆಂಟ್ನಲ್ಲಿ 3 ಜನ ಸ್ನೇಹಿತರು ಕೂತು ಫುಡ್ನ ತಿಂತಾ ಇರ್ತಾರೆ. ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಬಂದು ಕೂರಬೇಕು ಅಂತ ಚೇರ್ನ ಹಿಂದೆ ಸರಿಸ್ತಾನೆ. ಅದೇ ಟೈಮ್ನಲ್ಲಿ ಹಿಂದೆ ಫೋನ್ ಮಾತಾಡ್ಕೊಂಡು ಕೂತಿರುವ ಈ ವ್ಯಕ್ತಿ ಆ ಚೇರ್ನ ತಗೊಂಡು ತನ್ನ ಕೈಗೆ ಸಪೋರ್ಟ್ ಆಗಿ ಇಟ್ಕೊಳ್ತಾನೆ. ಇನ್ನು ಹಿಂದೆ ಇರೋ ವ್ಯಕ್ತಿ ಚೇರ್ ಇದೆ ಅಂತ ಕೂರಕ್ಕೆ ಹೋಗಿ ಹೇಗೆ ಬೀಳ್ತಾನೆ ನೋಡಿ. ಈ ಹಳೆ ಕಾಲದ ಟಿವಿಗಳು ಇರ್ತವೆ ಗುರು, ಒಳ್ಳೆ ಸೀರಿಯಲ್ ನೋಡೋ ಟೈಮ್ನಲ್ಲಿ ಸಿಗ್ನಲ್ ಕಟ್ಟೋಗೋ ರೀತಿ ಮಾಡ್ತಿರ್ತವೆ. ಆಗ ಬರೋ ಸಿಟ್ಟು ಮಾತ್ರ ಅಷ್ಟಿಷ್ಟಲ್ಲ ಬಿಡಿ. ಇಲ್ಲಿ ನೋಡು ಗುರು, ಇವಂದು ಎಂಥ ಐಡಿಯಾ. ಸಮ್ಮರ್ನಲ್ಲಿ ಸುಮ್ಮನೆ ಏಕೆ ಕೂಲರ್ಗೆ ದುಡ್ಡಿಡೋದು ಅಂತ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡವನೇ ನೋಡಿ. ಒಂದು ಬಾಟಲ್ನಲ್ಲಿ ನೀರನ್ನ ಇಟ್ಟು ಅದನ್ನೇ ಡ್ರಾಪ್ ಬೈ ಡ್ರಾಪ್ ಫ್ಯಾನ್ಗೆ ಬೀಳೋ ಥರ ಮಾಡಿದಾನೆ. ಇನ್ನು ಕೂಲರ್ ಏನು, ಕೂಲರ್ನ ಅಪ್ಪ ಬಂದರೂ ಕೂಡ ಇದ್ರ ಮುಂದೆ ವೇಸ್ಟ್ ಬಿಡಿ. ನಾರ್ಮಲ್ ಆಗಿ ನಾಯಿಗಳಿಗೆ ಫುಡ್ ಇಟ್ಟರೆ ಮನೇನ ಕಾಯ್ತವೆ. ಇಲ್ಲಿ ನೋಡಿ, ಈ ನಾಯಿಗಳು ಮನೇನ ಕಾಯೋದು ಅಲ್ಲದೆ ಇವರಿಗೆ ಏನೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಿವೆ. अरे जब तुम प्रसाद बोले थे अपना नाम तभी हमको डाउट हो गया था, क्या है ये सब? थोड़ा कोऑपरेट करो यार, कोऑपरेट। अरे 1 घंटे में तो हम बर्बाद हो जाएंगे भाई। ಇಲ್ಲಿ ನೋಡಿ, ಈ ಸ್ವಾಮೀಜಿಗಳು ಬಿಸಿಲಿನಲ್ಲಿ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿರ್ತಾರೆ. ಅದೇ ರೀತಿ ಇಲ್ಲಿರುವ ಈ ಸ್ವಾಮೀಜಿನ ನೋಡಿ, ಬಿಸಿಲು ಜಾಸ್ತಿ ಇದೆ ಅಂತ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡವ್ರೆ. ಈ ವಿಡಿಯೋದಲ್ಲಿ ಕಾಣ್ತಿರೋ ಈ ಮಹಿಳೆ ಒಂದು ಗಿಫ್ಟ್ ಶಾಪ್ಗೆ ಹೋಗಿ ಒಂದು ಗಿಫ್ಟ್ನ ಕೊಂಡ್ಕೊಳ್ಬೇಕು ಅಂತ ಅನ್ಕೋತಾಳೆ. ಇನ್ನು ಶಾಪ್ ಫುಲ್ ತಿರುಗಾಡಿದ್ರು ಕೂಡ ಆಕೆಗೆ ಇಷ್ಟವಾದ ಗಿಫ್ಟ್ ಸಿಗಲ್ಲ. ಇನ್ನು ತಿರುಗಾಡಿ ಸುಸ್ತಾಯ್ತು ಅಂತ ಅಲ್ಲಿರುವ ಒಂದು ಡಬ್ಬಿ ಮೇಲೆ ಕೂರ್ತಾಳೆ ಅಷ್ಟೇ. ಅಲ್ಲ ಅಕ್ಕ, ಸ್ವಲ್ಪ ಕೂರೋ ಮುಂಚೆ ಅದರಲ್ಲಿ ಏನಾದರೂ ಇದೆನಾ ಇಲ್ಲ ಖಾಲಿ ಡಬ್ಬನ ಅಂತ ಸ್ವಲ್ಪ ನೋಡಬೇಕು ಅಲ್ವಾ. ಮತ್ತೆ ಅಕ್ಕ ಬಿದ್ರೋ ಏಟಿಗೆ ಅಕ್ಕನ ಬ್ಯಾಗ್ ಮಾತ್ರ ಬ್ಲಾಸ್ಟ್ ಆಗಿದೆ ಅನ್ಸುತ್ತೆ. ಇಲ್ಲಿ ಈ ಹುಡುಗಿನ ನೋಡಿ, ತನ್ನ ಬಾಯ್ ಫ್ರೆಂಡ್ನ ಜೊತೆ ಏನೋ ತಿನ್ನೋಕೆ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ದಾಳೆ. ಮತ್ತೆ ಈ ಹುಡುಗಿಗೆ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಜಾಸ್ತಿನೇ ಇದೆ ಅನ್ಸುತ್ತೆ. ಅದಕ್ಕೆ ನೋಡಿ, ಆ ಹುಡುಗನಿಗೆ ಮುದ್ದು ಕೊಡೋ ರೀತಿ ಮಾಡಿ ಹೇಗೆ ಆಸೆ ಹುಟ್ಟಿಸ್ತಾಳೆ. ಅಲ್ಲ ಅಕ್ಕ, ನೀನು ಮುತ್ತಾದ್ರೂ ಕೊಡು, ಇಲ್ಲ ಅವನ ಪಾಟಿಗೆ ಅವನ್ನ ಬಿಟ್ಬಿಡು. ಯಾಕ ನಮ್ಮ ಹುಡುಗರ ಜೊತೆ ಈ ರೀತಿ ಆಟ ಆಡ್ತೀರ. ಇನ್ನು ಆ ಹುಡುಗ ಕೂಡ ನೋಡೋವರೆಗೂ ನೋಡ್ದ, ಮಾಡ್ತೀನಿ ಇರು ನಿನಗೆ ಅಂತ ಯಾವ ರೀತಿ ರಿಟರ್ನ್ ಗಿಫ್ಟ್ ಕೊಡ್ತಾನೆ ನೋಡಿ. ಏನಕ್ಕ, ಸ್ಮೆಲ್ ಚೆನ್ನಾಗಾಯ್ತಾ. ಇಲ್ಲಿ ಈ ಆಂಟಿನ ನೋಡಿ, ಬ್ಯಾಂಡ್ ಸೌಂಡ್ಗೆ ಸುಮ್ಮನೆ ಹುಚ್ಚೆದ್ದು ಕುಣಿತಾವಳೆ. ಮತ್ತೆ ಆಂಟಿ ಕುಣಿತಾವಳೆ, ಸುಮ್ಮನೆ ಕುಣಿದ್ರ ಆಯ್ತು. ಅದು ಬಿಟ್ಟು ಇಲ್ಲಿರುವ ಈ ಅಮಾಯಕ ನಿನಗೆ ಯಾವ ರೀತಿ ಕಪಾಳ ಮೋಕ್ಷ ಮಾಡ್ತಾಳೆ ನೋಡಿ. ನೀವು ಇಲ್ಲಿವರೆಗೂ ಸಿನಿಮಾಗಳಲ್ಲಿ ಅಥವಾ ಹೊರಗಡೆ ಆಗಲಿ ರೋಲ್ಸ್ ರಾಯ್ಸ್ ಕಾರ್ನ ನೋಡಿರ್ತೀರ, ಆದರೆ ಇಲ್ಲಿ ನೋಡಿ ಡಾಕ್ಸ್ ರಾಯ್ಸ್. ನಾವು ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗೂ ಚಿತ್ರ ವಿಚಿತ್ರ ಮನುಷ್ಯರನ್ನ ನೋಡಿರ್ತೇವೆ. ಅದೇ ರೀತಿ ಇಲ್ಲಿ ನೋಡಿ, ಇವನು ಒಳ್ಳೆ ರೋಡ್ನಲ್ಲಿ ಕುದುರೆ ಸವಾರಿ ಮಾಡೋ ಥರ ಕೋಣ ಸವಾರಿ ಮಾಡ್ತವನೆ, ಅದು ಕೂಡ ಹೆಲ್ಮೆಟ್ ಹಾಕ್ಕೊಂಡು. ಮತ್ತೆ ಈ ರೈಡರ್ಗೆ ನೀವೇ ಒಂದು ಒಳ್ಳೆ ಹೆಸರನ್ನ ಇಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಈಗಂತೂ ನಮ್ಮ ಭಾರತ ಡಿಜಿಟಲ್ ಇಂಡಿಯಾ ಆಗಿದೆ. ಎಲ್ಲಿ ಹೋದ್ರೂ ಕೂಡ ಸ್ಕ್ಯಾನರ್ಗಳು ಇರ್ತವೆ. ಅದೇ ರೀತಿ ಇಲ್ಲಿ ಈ ಅಜ್ಜಿನ ನೋಡಿ, ಸ್ಕ್ಯಾನರ್ನ ಎಲ್ಲಿ ಫಿಕ್ಸ್ ಮಾಡ್ಕೊಂಡವಳೆ. ಮತ್ತೆ ಸ್ಕ್ಯಾನರ್ ಅಂದ ತಕ್ಷಣ ಅಜ್ಜಿಯ ಫೋಸ್ನ ನೋಡಿ. ನಾರ್ಮಲ್ ಆಗಿ ಕುರಿಗಳು ಅಂದ್ರೆ ಒಂದರ ಹಿಂದೆ ಇನ್ನೊಂದು ಹೋಗ್ತಾ ಇರ್ತವೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಭಾಷಣ ನಡೀತಿದೆ. ಒಬ್ಬ ವ್ಯಕ್ತಿ ತಂಬಾಕು ಹಾಕ್ಕೊಂಡು ಈ ರೀತಿ ಹೊಡಿತಾನೆ ಅಷ್ಟೇ. ಆತ ಚಪ್ಪಾಳೆ ಹೊಡೆದಿದ್ದಾನೆ ಅಂದ್ಕೊಂಡು ಎಲ್ಲರೂ ಯಾವ ರೀತಿ ಚಪ್ಪಾಳೆ ಹೊಡಿತಿದ್ದಾರೆ ನೋಡಿ. ಆದರೆ ಭಾಷಣ ಮಾಡೋನಿಗೆ ಮಾತ್ರ ಇವರು ಏಕೆ ಚಪ್ಪಾಳೆ ಹೊಡಿತಿದ್ದಾರೆ ಅಂತ ಅರ್ಥ ಆಗೋದೇ ಇಲ್ಲ. ಸೊ ಇದು ಫ್ರೆಂಡ್ಸ್ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.